ಕಳೆದ ವಾರ ನಾವು ಶಿಷ್ಯರ ಬಗ್ಗೆ ನೋಡಿದ್ವಿ. ಶಿಷ್ಯರ ಒಂದು ಸೇವೆ, ಶಿಷ್ಯರ ಒಂದು ಬೆಲೆ ಮತ್ತು ಶಿಷ್ಯರ ಒಂದು ಪ್ರತಿಫಲ ಎಂಬುದಾಗಿ ನೋಡಿದ್ವಿ. ಸೊ ಈ ವಾರ ಮತ್ತಾಯ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಚನ ತನಕ ಅಧ್ಯಯನ ಮಾಡೋಣ. ಇದರಲ್ಲಿ ಹಾಗೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ, ಯಾರಿಗೆ? ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದ್ರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು ಎಂಬುದಾಗಿದೆ. ಸೊ ಇಲ್ಲಿ ಬರೆಯಲ್ಪಟ್ಟಿರೋದು ಏನಂತ ಹೇಳಿದ್ರೆ ವಿಶ್ರಾಂತಿಯ ಬಗ್ಗೆ. ಹಾಗಾಗಿ ಇವತ್ತಿನ ಅಂಶ ವಿಶ್ರಾಂತಿ ಕೊಡುವ ಯೇಸು ಎಂಬುದಾಗಿ ಏನಂತ ವಿಶ್ರಾಂತಿ ಕೊಡುವ ಯೇಸು. ಮತ್ತಾಯ 11:28-30. ಸೊ ಕೆಲವು ವಿಷಯಗಳನ್ನು ನಾವು ಕಲಿಯೋಣ. ಯಾಕೆ ನಮಗೆ ವಿಶ್ರಾಂತಿ ಇಲ್ಲದೆ, ಯಾಕೆ ನಾವು ಕಷ್ಟಪಡುವವರಾಗಿ ಹೊರೆ ಹೊತ್ತವರಾಗಿ ಇದ್ದೇವೆ? ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಈ ಒಂದು ಸೃಷ್ಟಿನೆಲ್ಲ ನಮಗೆ ಕೊಟ್ಟು ನೀವು ಸಂತೋಷವಾಗಿದೆ ಅಂತ ಹೇಳಿರುವಾಗ ಯಾಕೆ ಮನುಷ್ಯನಿಗೆ ಕಷ್ಟಗಳಿದೆ ಅನ್ನೋದನ್ನ ನಾವು ನೋಡೋಣ. ಇವತ್ತು ಮುಖ್ಯವಾಗಿ 12 ಸಮಸ್ಯೆಗಳು ಮತ್ತು 7 ಆಶೀರ್ವಾದಗಳ ಬಗ್ಗೆ ಇದರ ಮೂಲಕ ನಾವು ಕಲಿಯೋಣ. ಪರಿಚಯದಲ್ಲಿ ಮನುಷ್ಯರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ನೋಡೋಣ. ಮನುಷ್ಯರಿಗೆ 12 ಸಮಸ್ಯೆಗಳಿವೆ. ಒಂದಲ್ಲ ಇನ್ನೊಂದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆ ಸಮಯದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಮೊದಲನೇದಾಗಿ ನಾವು ನೋಡುವಾಗ ಸ್ವಯಂ ಕೇಂದ್ರಿತ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಆದಿಕಾಂಡ 3:1-6. ಎರಡನೇದಾಗಿ ಶರೀರ ಕೇಂದ್ರಿತ ಅಂತ ಹೇಳಿ ಆದಿಕಾಂಡ 6ನೇ ಅಧ್ಯಾಯ 1-4 ನಾವು ನೋಡ್ತೇವೆ. ಮೂರನೇದಾಗಿ ಯಶಸ್ಸು ಕೇಂದ್ರಿತ ಅಂತ ಹೇಳಿ ಆದಿಕಾಂಡ 11:1-8 ನಾವು ನೋಡೋದು. ನಾಲ್ಕನೇದಾಗಿ ಮಾಟ ಮಾತ್ರ ಅಪೊಸ್ತಲರ ಕಾರ್ಯಗಳಲ್ಲಿ 13ನೇ ಅಧ್ಯಾಯ 4-12 ನೋಡ್ತೀವಿ. ಐದನೇದಾಗಿ ಕಣಿ ಹೇಳೋ ಸಮಸ್ಯೆ, ಅದು ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 16-12 ನಾವು ನೋಡ್ತೇವೆ. ಆರನೇದಾಗಿ ಧರ್ಮ ಎಂಬುದಾಗಿ ನಾವು ನೋಡ್ತೇವೆ. ಧರ್ಮ ಅದು ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 11-20 ನಾವು ನೋಡ್ತೇವೆ. ಮತ್ತೆ 7ನೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದು ಸೈತಾನನ ಮಗುವಾಗಿರೋದು. ಇದು ಯೋಹಾನ ಸುವಾರ್ತೆ 8:44 ನೋಡ್ತೇವೆ. 8ನೇ ಸಮಸ್ಯೆ ಮಾನಸಿಕ ಸಮಸ್ಯೆ. ಇದು ಮತ್ತಾಯ 11:28 ನೋಡಬಹುದು. 9ನೇ ಸಮಸ್ಯೆ ಶಾರೀರಿಕ ಸಮಸ್ಯೆ. ಇದು ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 4-8. 10ನೇ ಸಮಸ್ಯೆ ಬಂದು ವಿಗ್ರಹಾರಾಧನೆ ಇದೆ, ಅದು 8ನೇ ಸಮಸ್ಯೆ. ಅಂದರೆ
ಇದಾದ್ಮೇಲೆ 1 ಕೊರಿಂಥ 10ನೇ ಅಧ್ಯಾಯ 20ನೇ ವಚನ. ಅಂದಿನಲ್ಲಿ ಮರಣ ಮತ್ತು ನರಕ, ಇದು ಲೂಕ 14ನೇ ಅಧ್ಯಾಯ 19ರಿಂದ 31 ನೋಡ್ಬೋದು. 12ನೇ ಸಮಸ್ಯೆ ಬಂದು ಆತ್ಮಿಕ ಸ್ವಾಸ್ಥ್ಯ. ಇದು ವಿಮೋಚನೆ ಕಾಂಡ 20ನೇ ಅಧ್ಯಾಯ 4-5. ಸೊ ಈ ಒಂದು 12 ಸಮಸ್ಯೆಗಳು ನಾವು ನೆನಪಿಟ್ಕೋಬೇಕಾಗಿರೋ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಈ 12 ಸಮಸ್ಯೆಗಳು ಇದೆ. ಈ 12 ಸಮಸ್ಯೆಗಳ ಮೂಲಕನೇ ಸೈತಾನನು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸ್ವಯಂ ಕೇಂದ್ರಿತ ಅಂತ ಹೇಳ್ತೀವಿ. ಏನಿದು ಸ್ವಯಂ ಕೇಂದ್ರಿತ ಅಂತ ಹೇಳಿದ್ರೆ, ಮನುಷ್ಯರಿಗೆ ದೇವರು ಬೇಕಾಗಿಲ್ಲ, ಅವರಿಗೆ ಅವರೇ ದೇವರು. ಆದಿಕಾಂಡ 3:1-6 ಸೈತಾನನ ಬಂದು ಆದಾಮ ಅವ್ರಿಗೆ ಹೇಳೋದು, ನೀವು ಈ ಹಣ್ಣನ್ನು ತಿಂದ್ರೆ ದೇವರಂತೆ ಆಗ್ತೀರಾ, ನಿಮಗೆ ದೇವರು ಬೇಕಾಗಿಲ್ಲ ಅಂತ ಹೇಳಿ. ಹಾಗಾಗಿ ಈ ಕಾಲದಲ್ಲಿ ಜನರು ಅವರೇ ದೇವರಾಗಿ ಜೀವನ ಮಾಡೋದು ನೋಡ್ಬೋದು. ಎರಡನೇದಾಗಿ ಶಾರೀರಿಕ ಕೇಂದ್ರಿತ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 6:1-4 ಮನುಷ್ಯರೆಲ್ಲರೂ ಕೂಡ ಆತ್ಮಿಕವಾದ ಜೀವಿಗಳಾಗಿ ಆತ್ಮಿಕರಾಗಿ ಜೀವಿಸದೆ ಶರೀರಕ್ಕೆ ಆಧಾರವಾಗಿ ಶರೀರದ ಆಸೆಗಳನ್ನ ಪೂರೈಸಿಕೊಳ್ಳೋದಕ್ಕಾಗಿ ಅವರು ಬದುಕುವುದೆಂಬುದಾಗಿ. ಮತ್ತೆ ಮೂರನೇದಾಗಿ ಯಶಸ್ಸು ಕೇಂದ್ರಿತ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 11ನೇ ಅಧ್ಯಾಯ 1-8 ನಾವು ಎಲ್ಲೂ ಹೋಗೋದು ಬೇಡ, ನಾವೆಲ್ಲರೂ ಒಂದೇ ಜಾಗದಲ್ಲಿದ್ದು ನಾವೇನ್ ಮಾಡೋಣ, ದೊಡ್ಡ ಒಂದು ಬಾಗಿಲು ಗೋಪುರವನ್ನ ಕಟ್ಟಿ ನಾವು ದೊಡ್ಡ ಹೆಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು, ಯಶಸ್ಸು ಅಂದ್ರೆ ಹೆಸರು ಮಾಡೋದು. ಇವತ್ತು ಜನರೆಲ್ಲರೂ ಕೂಡ ಅವರ ಹೆಸರುಗಳನ್ನ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಮಾಡ್ತಿದ್ದಾರೆ ಎಂಬುದಾಗಿ ನೋಡಿ. ಇದೆಲ್ಲ ಸೈತಾನನ ಒಂದು ತಂತ್ರಗಳು. ನಾಲ್ಕನೇದಾಗಿ ಮಾಟ ಮಂತ್ರ. ಇವತ್ತು ಜನರೆಲ್ಲರೂ ಕೂಡ ಮಾಟ ಮಂತ್ರಕ್ಕೆ ತುಂಬಾ ಭಯ ಪಡ್ತಾರೆ. ಅದರಲ್ಲೂ ಕೂಡ ಕೆಲವು ಸ್ಥಳಗಳಿಗೆ, ಚಾಮರಾಜನಗರ ಅಂತ ಹೇಳಿದ್ರೆ ಅವನು ಜಿಲ್ಲೆನೇ ಒಂಥರ ಮಾಟ ಮಂತ್ರದಿಂದ ತುಂಬಿದೆ ಅಂತ ಹೇಳಿ, ಅಲ್ಲಿ ಯಾರ್ಯಾವ ರಾಜಕಾರಣಿ ಹೋಗಿ ಬಂದ್ರೆ ಅವ್ರು ಒಳ್ಳೇದಾಗಲ್ಲ, ಅವ್ರ ಸೀಟ್ ಹೋಗ್ಬಿಡುತ್ತೆ, ಆ ಒಂದು ಸ್ಥಾನ ಕಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಈ ಒಂದು ಮಾಟ ಮಂತ್ರ ಎಲ್ಲ ಕಡೆ ಇದೆ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 4-12 ಈ ಪೌಲನು ಸೇವೆಗಾಗಿ ಅಂತ ಹೇಳಿ ಆ ಒಂದು ಕುಪ್ರ ದ್ವೀಪಕ್ಕೆ ಹೋದಾಗ ಅಲ್ಲಿ ಕೂಡ ಮಾಟ ಮಂತ್ರ ಮಾಡುವಂತ ಒಬ್ಬ ವ್ಯಕ್ತಿ ಇರೋದನ್ನ ನಾವು ನೋಡ್ತೇವೆ. ಆದ್ರೆ ಆ ಒಂದು ಸುವಾರ್ತೆ ಮೂಲಕ ಅಲ್ಲಿ ಬದಲಾವಣೆ ಬರುತ್ತೆ. 5ನೇದಾಗಿ ಕಣಿ ಹೇಳೋದು ಕೂಡ ಇದೆ. ಇವತ್ತು ಕೂಡ ಎಷ್ಟೋ ಜನ ಕಣಿ ಹೇಳಿಸ್ಕೊಳ್ತಾರೆ. ಕಣಿ ಅಂದ್ರೆ ಭವಿಷ್ಯ ಹೇಳಿಸ್ಕೊಳ್ಳೋದು. ಅವ್ರ ಭವಿಷ್ಯ ಏನಾಗುತ್ತೆ, ಅವ್ರ ಪರಿಸ್ಥಿತಿಗಳು ಬದಲಾಗುತ್ತಾ ಇಲ್ವಾ, ಅವ್ರ ಮಕ್ಕಳ ಭವಿಷ್ಯ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಕಣಿ ಹೇಳೋದ್ರ ಹೋಗ್ಬಿಟ್ಟು ಹೇಳಿಸ್ಕೊಳ್ತಾರೆ. ಅದೇ ರೀತಿ ಅಪೊಸ್ತಲರು 14-18 ಒಂದು ಯೌವನ ಹುಡುಗಿ ದುರಾತ್ಮ ಪೀಡಿತಳಾಗಿ ಮನುಷ್ಯರ ಒಂದು ಭವಿಷ್ಯವನ್ನ ಹೇಳ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 6ನೇದಾಗಿ ಧರ್ಮ. ಇವತ್ತು ಧರ್ಮ ಕೂಡ ಸೈತಾನನ ಒಂದು ಕೈಯಲ್ಲಿದೆ. ಅಪೊಸ್ತಲರ 19ನೇ ಅಧ್ಯಾಯದಲ್ಲಿ ಎಫೆಸಿ ಪಟ್ಟಣದಲ್ಲಿ ಜನರೆಲ್ಲರೂ ಕೂಡ ಒಂದಲ್ಲ ಇನ್ನೊಂದು ಧರ್ಮಕ್ಕೆ ಸಂಬಂಧಪಟ್ಟವರಾಗಿ ಧಾರ್ಮಿಕ ಪುಸ್ತಕಗಳನ್ನು ಓದ್ತಾ ಅವರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ. ಸೊ ಈ ಒಂದು 6 ಸಮಸ್ಯೆಗಳು ಮತ್ತೆ ಮಿಕ್ಕ 6 ಸಮಸ್ಯೆಗಳು ಸೈತಾನನ ಮಗುವಾಗಿರೋದು. ದೊಡ್ಡ ಸಮಸ್ಯೆ ಏನು, ಮನುಷ್ಯರೆಲ್ಲರೂ ಕೂಡ ಅವರ ಇಷ್ಟಕ್ಕೆ ಬದಲಿ ಈಗ ಸೈತಾನನ ಮಗುವಾಗಿದ್ದಾರೆ. 8:44 ಅದಾದ್ಮೇಲೆ ಒಂದು ವಿಗ್ರಹಾರಾಧನೆ ಮಾಡೋರಾಗಿದ್ದಾರೆ. ಶಾರೀರಿಕ ಸಮಸ್ಯೆಗಳು ಮತ್ತೆ ಮಾನಸಿಕ ಸಮಸ್ಯೆಗಳು, ಮರಣ ಮತ್ತು ನರಕ, ಆತ್ಮಿಕ ಸ್ವಾಸ್ಥ್ಯವಾಗಿ ಇದೆಲ್ಲ 11 ಸಮಸ್ಯೆಗಳನ್ನು ಕೂಡ ನಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ದಾರೆ, ನಮಗೆ ಸ್ವಾಸ್ಥ್ಯವಾಗಿ ಕೊಟ್ಟು ಹೋಗ್ತಿದ್ದಾರೆ, ನಮಗೆ ಆಸ್ತಿಯಾಗಿ ಕೊಟ್ಟು ಹೋಗ್ತಿದ್ದಾರೆ. ಅದಕ್ಕೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಯಾವ ದೇವರನ್ನ ಯಾವ್ದನ್ನ ಪೂಜೆ ಮಾಡ್ತಾ ಇದ್ರೋ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವ ಧರ್ಮದಿಂದ ಅದೇ ಧರ್ಮದಲ್ಲಿ ಇದ್ದೇವೆ. ಅವ್ರು ಕಣ್ಣಿ ಹೇಳ್ಕೊಳ್ತಾರೆ ಮಾಟ ಮಾತ್ರ, ಅವ್ರು ಏನ್ ಮಾಡ್ತಿದ್ರು ಅದನ್ನೇ ನಾವು ಕೂಡ ಮಾಡ್ತಾ ಇದ್ದೀವಿ. ಇದನ್ನೇ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳಿ ಕರೆಯೋದು. ಅರ್ಥ ಆಗ್ತಿಲ್ಲ? ಸೊ ಈ ಒಂದು 12 ಸಮಸ್ಯೆಗಳಲ್ಲಿ ಜನರು ಕಷ್ಟಪಡ್ತಿದ್ದಾರೆ. ಅದಕ್ಕೆ ಯೇಸು ಹೇಳಿರೋದು, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಅಲ್ಲೂಯ, ಯಾವ ಕಷ್ಟದಲ್ಲಿ ನೀನು ಯಾವ ಸಮಸ್ಯೆ
ಮನುಷ್ಯನಲ್ಲೂ ಇವೆ. 12 ಸಮಸ್ಯೆಗಳು ಒಬ್ಬರಲ್ಲಿ ಇಬ್ಬರಲ್ಲಿ ಇರೋದಲ್ಲ, 12 ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅದನ್ನ ನಾವು ಮೊದಲು ತಿಳ್ಕೋಬೇಕು. ಅವರೊಬ್ಬರೇ ಚೆನ್ನಾಗಿದ್ದಾರೆ, ಅವ್ರ ಆರೋಗ್ಯವಾಗಿದ್ದಾರೆ, ಹಣ ಇದೆ, ಅವ್ರ ಹತ್ರ ಎಲ್ಲ ಇದೆ ಅಂತ ಹೇಳಿ ಅನ್ನಿಸ್ಬೋದು. ಆದ್ರೆ ಅವರಲ್ಲಿ ಈ ಸಮಸ್ಯೆಗಳು ಇದೆ ಅನ್ನೋದನ್ನ ಮರಿಬಾರದು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ಜ್ಞಾನ ಮಾಡೋಣ. ಮೊದಲನೇದಾಗಿ ನಾವು ನೋಡುವಂಥದ್ದು ದೇವರ ಒಡಂಬಡಿಕೆಯ ಬಗ್ಗೆ. ದೇವರ ಒಡಂಬಡಿಕೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ನಿನ್ನನ್ನು ನನ್ನನ್ನು ಪ್ರೀತಿ ಮಾಡಿದ್ದಕ್ಕೋಸ್ಕರ ತನ್ನ ಒಡಂಬಡಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಒಡಂಬಡಿಕೆ ಸ್ತ್ರೀ ಸಂತಾನ. ಮೊದಲನೇದಾಗಿ ಆದಿಕಾಂಡ 3:15. ಎರಡನೇದಾಗಿ ನಾವು ನೋಡುವಾಗ ನಾವೇ ಒಂದು ಒಡಂಬಡಿಕೆಯನ್ನ ಕೊಟ್ಟಿದ್ದಾರೆ. ನಾವೇ, ನೋಹನ ನಾವೇ, ಅದು ಆದಿಕಾಂಡ 6:14. ಮೂರನೇದಾಗಿ ನಾವು ಮುಖ್ಯವಾದ ಒಡಂಬಡಿಕೆ ಹಿಡ್ಕೋಬೇಕಾಗಿರೋದು ರಕ್ತ ಬಲಿ ಅನ್ನೋದು. ಯಾವುದು? ರಕ್ತ ಬಲಿ. ಅದು ವಿಮೋಚನೆ ಕಾಂಡ 3:18 ದೇವರು ಮೋಶೆ ಮೂಲಕ ಕೊಟ್ಟದ್ದು. ನಾಲ್ಕನೇದಾಗಿ ನಾವು ಹಿಡ್ಕೋಬೇಕಾಗಿರೋದು ಇಮ್ಮಾನುವೇಲನ ಒಂದು ಒಡಂಬಡಿಕೆ. ಇಮ್ಮಾನುವೇಲನ ಒಡಂಬಡಿಕೆ ಯೆಶಾಯ 7:14 ನಾವು ನೋಡ್ತೇವೆ. ಮತ್ತೆ ಐದನೇದಾಗಿ ಕೊನೆಯದಾಗಿ ಕ್ರಿಸ್ತನ ಒಡಂಬಡಿಕೆ. ಯೇಸುವೇ ಕ್ರಿಸ್ತನೆಂಬ ಒಡಂಬಡಿಕೆಯನ್ನು ನಾವು ಹಿಡ್ಕೋಬೇಕೆಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ 16:16 ನೋಡ್ತೇವೆ. ಅದೇ ದೇವರು ಕೊಟ್ಟಂತ ಒಡಂಬಡಿಕೆನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿರೋದು. ಮೊದಲು ಒಡಂಬಡಿಕೆ, ದೇವರ ಒಡಂಬಡಿಕೆ ಸ್ತ್ರೀ ಸಂತಾನ. ದೇವರ ಒಡಂಬಡಿಕೆ ನಾವೇ. ಸ್ತ್ರೀ ಸಂತಾನದ ಮೂಲಕ ಸೈತಾನನ ಕಾರ್ಯಗಳು ನಾಶವಾಗುತ್ತೆ. ನಾವೇ ಅಂದ್ರೆ ಯಾರೆಲ್ಲ ಹಡಗಿನೊಳಗೆ ಪ್ರವೇಶ ಮಾಡ್ತಾರೋ ಅವರು ಸುರಕ್ಷಿತವಾಗಿರ್ತಾರೆ. ರಕ್ತ ಬಲಿ ಅಂದ್ರೆ ರಕ್ತ ಬಲಿ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಆ ಒಡಂಬಡಿಕೆ ಹಿಡ್ಕೋಬೇಕು. ನಮ್ಮಿಂದ ನಾವು ನೀತಿವಂತರಾಗಲ್ಲ, ನಮ್ಮ ಕ್ರಿಯೆಯಿಂದ ನಾವು ನೀತಿವಂತರಾಗಲ್ಲ, ಕ್ರಿಸ್ತನ ರಕ್ತದಿಂದಲೇ ಅನ್ನೋದನ್ನ ಸೂಚಿಸುತ್ತೆ. ಇಮ್ಮಾನುವೇಲ್ ಅಂದ್ರೆ ಇದುವರೆಗೂ ದುರಾತ್ಮ ಸೈತಾನ ನಮ್ಮ ಜೊತೆ ಇದ್ದಾನಲ್ವಾ, ಅದನ್ನ ದೇವರು ವಾಗ್ದಾನ ಮಾಡಿರೋದು ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ. ಇಮ್ಮಾನುವೇಲ್ ಅಂದ್ರೆ ದೇವರು ನಿನ್ನ ಜೊತೆ ಇದ್ದಾನೆಂಬುದಾಗಿ. ಕೊನೆಯದಾಗಿ ಕ್ರಿಸ್ತನು ಅಂದ್ರೇನೆ ಸತ್ಯ ಅರಸನು, ಸತ್ಯ ಯಾಜಕನು, ಸತ್ಯ ಪ್ರವಾದಿಯಾಗಿ 3 ಸಮಸ್ಯೆಗಳಿಂದ ಬಿಡಿಸಿದಾತನ. ಸೈತಾನ, ಪಾಪ, ನರಕದಿಂದ ಬಿಡಿಸಿದಾತನ. ಅಷ್ಟೇ ಅಲ್ಲದೆ ಈ 12 ಸಮಸ್ಯೆಗಳಿಂದಲೂ ಬಿಡಿಸೋದಕ್ಕೆ ಈ ಲೋಕದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ. ಆಮೇಲೆ ಇವೆಲ್ಲ ಸಮಸ್ಯೆಗಳಿಂದ ಬಿಡಿಸೋದಕ್ಕೆ ಕೇವಲ ಒಬ್ಬರ ಕೈಲಾಗುತ್ತೆ, ಅದು ಯೇಸು ಕ್ರಿಸ್ತನ ಮೂಲಕ ಮಾತ್ರ. ಅದೇ ದೇವರ ಒಡಂಬಡಿಕೆ. ಈ ಯೇಸುವನ್ನು ನಾವು ನಂಬಿದ್ರೆ ಸಮಸ್ಯೆಗಳಿಂದ ಪರಿಹಾರ ಆಗುತ್ತೆ ಅನ್ನೋದನ್ನ. ಸೊ ಎರಡನೇದಾಗಿ ನಾವು ನೋಡಿದ್ರೆ ಮುಖ್ಯ ಸಂದೇಶದಲ್ಲಿ ದೇವರ ವಾಗ್ದಾನ ಏನು? ದೇವರ ವಾಗ್ದಾನ ಮೊದಲನೇದು ಒಡಂಬಡಿಕೆ ಅಂದ್ರೆ, ಎರಡನೇದಾಗಿ ವಾಗ್ದಾನ. ಏನಂತ ವಾಗ್ದಾನ ಮಾಡಿದ್ದಾರೆ ದೇವರು? ಒಂದು ಸೈತಾನದಿಂದ ಬಿಡುಗಡೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಯೋಹಾನಸುವಾರ್ತೆ 3:8 ನಾವು ನೋಡ್ಬೋದು. ಸೈತಾನದಿಂದ ಬಿಡುಗಡೆ ಮಾಡಲಿಕ್ಕೆ ದೇವರು ವಾಗ್ದಾನ ಮಾಡಿದ್ದಾರೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದೆ ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕಾಗಿ ಅಂತ ಹೇಳ್ಬಿಟ್ಟು. ಮತ್ತೆ ಈ ಲೋಕದಲ್ಲಿ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಪಾಪಕ್ಕೆ ಕ್ಷಮಾಪಣೆ ಅನ್ನೋದಿಲ್ಲ. ಆದರೆ ಕ್ರಿಸ್ತನ ಮಾತ್ರನೇ ನಮ್ಮ ಪಾಪಗಳನ್ನ ಕ್ಷಮಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದೇನೆಂದರೆ ನಮ್ಮ ಪಾಪಗಳನ್ನ ಪರಿಹರಿಸೋದಕ್ಕೆ. ಅದು ದೇವರು ವಾಗ್ದಾನ ಮಾಡಿದ್ದಾರೆ. ಉಚಿತವಾಗಿ ದೇವರು ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಮತ್ತೆ ದೇವರ ವಾಗ್ದಾನ ಏನಂದ್ರೆ ನರಕದಿಂದ ನಮ್ಮನ್ನ ರಕ್ಷಿಸ್ತೀನಿ ಅಂತ ಹೇಳ್ಬಿಟ್ಟು ದೇವರು ವಾಗ್ದಾನ ಮಾಡಿರೋದನ್ನು ನೋಡ್ತೀವಿ. ಯೋಹಾನಸುವಾರ್ತೆ 14:6 ನಾನೇ ಸತ್ಯ, ಜೀವ, ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ ಎಂಬುದಾಗಿ
ಸ್ವೀಕಾರ ಮಾಡಿಕೊಂಡ್ರೆ ಸೈತಾನ ಪಾಪ ನರಕಗಳಿಂದ ಹೊರಗಡೆ ಬರ್ತೀವಿ ಎಂಬುದಾಗಿ ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ದೇವರ ಆಹ್ವಾನ ಎಂಬುದಾಗಿ. ಏನಂತ? ದೇವರ ವಾಗ್ದಾನ. ಏನು ಆತನ ದೇವರ ಆಹ್ವಾನ? ದೇವರ ಆಹ್ವಾನ ಅಂದ್ರೆ ಮೊದಲು ಆತನ ಬಳಿಗೆ ಬರಬೇಕು. ಅದನ್ನೇ ಮತ್ತಾಯ 11:22 ನೋಡ್ತಿರೋದು. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ದೇವರು ಆಹ್ವಾನ ಮಾಡ್ತಿದ್ದಾರೆ. ಅರ್ಥ ಆಗ್ತಿದೆ? ಮೂರು ವಿಷಯಗಳು ಹೇಳ್ತಾ ಇರೋದು. ಒಂದು ದೇವರ ಒಡಂಬಡಿಕೆ ಬಗ್ಗೆ, ದೇವರು ಕೊಟ್ಟಂತ ಒಡಂಬಡಿಕೆ. ಎರಡನೇದಾಗಿ ದೇವರ ವಾಗ್ದಾನ. ಮತ್ತೆ ಮೂರನೇದಾಗಿ ದೇವರ ಆಹ್ವಾನ. ಏನದು ದೇವರ ಆಹ್ವಾನ? ದೇವರು ಯಾಕೆ ನಮ್ಮನ್ನ ಸ್ವಾಗತಿಸ್ತಿದ್ದಾರೆ ದೇವರು ಅಂತ ಹೇಳಿದ್ರೆ, ನಾವು ನೋಡ್ತಿರೋದು ಅದರ ಬಳಿಗೆ ಬರಬೇಕು. ಕಾರಣ ಎಲ್ಲ ಕಷ್ಟಗಳು, ನಮ್ಮ ಕಷ್ಟಗಳು ಶಾರೀರಿಕವಾದದ್ದು ಮಾತ್ರ ಅಲ್ಲ, ಶಾರೀರಿಕವಾದ ಸಮಸ್ಯೆಗಳು ಮಾತ್ರ ಅಲ್ಲ. ಈ ಶರೀರವಾದ ಸಮಸ್ಯೆಗಳೆಲ್ಲ ಬರೋದು ಇವುಗಳಿಂದ. ಮುಖ್ಯವಾಗಿ ಸೈತಾನನ ಮಗುವಾಗಿರೋದ್ರಿಂದಲೇ ಎಲ್ಲ ಸಮಸ್ಯೆಗಳು ಮನುಷ್ಯರಲ್ಲಿ ಇವೆ. ಹಾಗಾಗಿ ನಾವು ನೋಡ್ತಿರುವಂಥದ್ದು ಆತನ ಬಳಿಗೆ ಬರಬೇಕೆಂಬುದಾಗಿ. ಬೇಜಾರಾಗ್ರೆ ಆತನ ಬಳಿಗೆ ಬರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸೊ ಇಲ್ಲಿ ದೇವರ ಆಹ್ವಾನ ಏನು ಎಂಬುದಾಗಿ ನಾವು ನೋಡ್ತೇವೆ. ಆತನ ಬಳಿಗೆ ಬನ್ನಿ, ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ದೇವರು ಪ್ರತಿಯೊಬ್ಬರನ್ನು ಕೂಡ ಕರೀತಿದ್ದಾರೆ. ಎರಡನೇದಾಗಿ ನಾವು ನೋಡ್ತಿರುವಂಥದ್ದು ಆತನನ್ನು ಸ್ವಾಗತಿಸಬೇಕೆಂಬುದಾಗಿ. ಮಕ್ಕಳು ಕಟ್ ಮಾಡೋ ತಕ್ಷಣ ಮಾಡಿ ಹೇಳಿದ್ರು. ಪ್ರಕಟಣೆ 3:20 ದೇವರು ಬಾಗಿಲ ಬಳಿ ನಿಂತ್ಕೊಂಡು ಬಾಗಿಲನ್ನ ತಡ್ತಾ ಇದ್ದಾನೆ. ಯಾರಾದರೂ ಆ ಸ್ವರವನ್ನ, ಆ ಶಬ್ದವನ್ನ ಕೇಳಿ ಬಾಗಿಲು ತೆರೆದ್ರೆ ಯೇಸು ಕ್ರಿಸ್ತನ ಅವರ ಹೃದಯದಲ್ಲಿ ಬರ್ತಾರೆ. ಹಲ್ಲೆಲೂಯಾ. ಅವರ ಜೀವಿತದಲ್ಲಿ ಬರ್ತೀನಿ ಅಂತ ವಾಗ್ದಾನ ಮಾಡಿದ್ರು. ದೇವರ ಆಹ್ವಾನನೇ ನೀನು ನಿನ್ನ ಹೃದಯದ ಭಾಗವನ್ನು ನನಗೋಸ್ಕರ ತೆರಿ ಎಂಬುದಾಗಿ ಹೇಳ್ತಿರುವಂಥದ್ದು. ಮತ್ತೆ ದೇವರ ಆಹ್ವಾನ ಏನು ಅಂತ ಹೇಳಿದ್ರೆ ಆತನ ನಾವು ನಂಬಬೇಕು ಅಂತ. ಆತನ ನಾವು ನಂಬಬೇಕು ಅಂತ ಹೇಳ್ಬಿಟ್ಟು ಯೋಹಾನ ಸುವಾರ್ತೆ 1:12 ನಾವು ನೋಡ್ತೇವೆ. ಯಾರ್ಯಾರು ಆತನ ಅಂಗೀಕರಿಸಿಕೊಂಡು ಹೋದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟು ಅವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ಆಮೇಲೆ ಸೈತಾನನ ಮಕ್ಕಳಾಗಿರುವಂಥವರು ದೇವರ ಮಕ್ಕಳಾಗಿ ಮಾರ್ಪಡ್ತಾರೆ. ಈಗ ಕೀರ್ತನೆಯಲ್ಲಿ ಕೂಡ ನಾವು ಓದ್ಕೊಂಡ್ವಿ. ಏನಂತ ಓದ್ಕೊಂಡ್ವಿ? 55ನೇ ಕೀರ್ತನೆಯಲ್ಲಿ ನಾವು ಒಂದು ವಚನ ಓದ್ಕೊಂಡ್ವಿ. ನಿಮ್ಮ ಚಿಂತಾಭಾರಗಳನ್ನು ಯೆಹೋವನ ಮೇಲೆ ಹಾಕಿ. 22ನೇ ವಚನ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಇದೆ? ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ನಾವು ಕಷ್ಟಪಡ್ಕೊಂಡು ಕೂತ್ಕೊಳ್ಳೋದಲ್ಲ. ಈ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿದಂತ ದೇವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಮ್ಮ ಎಲ್ಲ ಕಷ್ಟಗಳನ್ನ, ಹೊರೆಗಳನ್ನ, ಚಿಂತೆಗಳನ್ನ, ನಮ್ಮ ಸಮಸ್ಯೆಗಳನ್ನ ಪರಿಹರಿಸಿದಂತಹ ಕ್ರಿಸ್ತನು ನಮ್ಮಲ್ಲಿ, ನಮ್ಮ ಜೊತೆಯಲ್ಲಿ ಇರುವಾಗ ನಾವು ಚಿಂತೆ ಮಾಡೋದು ಬೇಡ. ಆತನ ಒಡಂಬಡಿಕೆಯನ್ನು ಇಟ್ಕೊಂಡು, ಆತನ ಒಂದು ವಾಗ್ದಾನವನ್ನು ಇಟ್ಕೊಂಡು, ಆತನ ಒಂದು ಆಹ್ವಾನವನ್ನ ನಾವು ಸ್ವೀಕರಿಸಿ ಆತನಲ್ಲಿ ನಾವು ಸಂಪೂರ್ಣವಾಗಿ ನಂಬಿಕೆ ಇಟ್ಟರೆ ಎಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗಿ ನಮ್ಗೇನಾಗುತ್ತೆ? ವಿಶ್ರಾಂತಿ ಸಿಗುತ್ತೆ. ವಿಶ್ರಾಂತಿ ಅಂದ್ರೆ ಒಂದು ಬಿಡುಗಡೆ, ಸಂಪೂರ್ಣವಾದ ಬಿಡುಗಡೆ. ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅನ್ಕೊಳ್ಳಿ, ಒಂದು ರೋಗದಲ್ಲಿ ಇರ್ತೀವಿ ಅನ್ಕೊಳ್ಳಿ, ಒಂದು ಸಾಲದ ಬಾಧೆಯಲ್ಲಿ ನಾವು ಇರ್ತೀವಿ ಅನ್ಕೊಳ್ಳಿ. ಅದರಿಂದ ನಾವು ಬಿಡುಗಡೆ ಆದಾಗ ನಮ್ಗೆ ಆಗುವಂತ ಆ ಒಂದು ಸಮಾಧಾನ ಇರುತ್ತಲ್ಲ, ಈಗ ಸಮಾಧಾನ, ಈಗ ನೆಮ್ಮದಿ ಅಂತ, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವ ಆಗಿರುತ್ತೆ. ಆ ಥರ ಎಲ್ಲ ಸಮಸ್ಯೆಗಳಿಂದ ನಮ್ಮ ಆತ್ಮಕ್ಕೆ ಬಿಡುಗಡೆ ಸಿಗಬೇಕು. 30ನೇ ವಚನದಲ್ಲಿ ಅದನ್ನೇ ನಾವು ನೋಡಿದ್ದು, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಅಂತ. ಹಲ್ಲೆಲೂಯಾ. ಯಾವಾಗ ನೀವು ಕ್ರಿಸ್ತನಲ್ಲಿ ಬಂದು ನಿಮ್ಮ ಎಲ್ಲ ಇದು ಹೊರೆಗಳಾದರೆ, ಇದು ನಿಮ್ಮ ಚಿಂತೆಗಳಾದರೆ, ಇದು ನಿಮ್ಮ ಭಾರಗಳಾದರೆ, ಈ ಭಾರಗಳನ್ನ, ಈ ಕಷ್ಟಗಳನ್ನ, ಈ ಹೊರೆಗಳನ್ನ ಕ್ರಿಸ್ತನಿಗೆ ನೀವು ಒಪ್ಪಿಸೋದಾದ್ರೆ ಆತ ನಿಮಗೆ ವಿಶ್ರಾಂತಿ ಕೊಡ್ತಾರೆ.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮುಕ್ತಾಯದಲ್ಲಿ 7 ಆಶೀರ್ವಾದಗಳನ್ನು ನೋಡೋಣ. ದೇವರ ಮಗುವಿನ ಒಂದು 7 ಆಶೀರ್ವಾದಗಳು. ಈಗ ದೇವರ ಬಳಿಗೆ ನೀನು ಬಂದ ಮೇಲೆ ದೇವರು ನಿನಗೆ ಆಶೀರ್ವಾದ ಕೊಡ್ತಾರೆ. ಏನು ಆಶೀರ್ವಾದಗಳು? ನಿಜವಾದ ಆಶೀರ್ವಾದ ಏನು ಅಂತ ಹೇಳಿದ್ರೆ, ಮೊದಲನೇದು ಪವಿತ್ರಾತ್ಮನ ವಾಸ ಎಂಬುದಾಗಿ ನಾವು ನೋಡ್ತೇವೆ. 1 ಕೊರಿಂಥ 3:16. ಎರಡನೇದಾಗಿ ನಾವು ನೋಡುವಾಗ ಪವಿತ್ರಾತ್ಮನ ಒಂದು ಮಾರ್ಗದರ್ಶನ ಎಂಬುದಾಗಿ. ಪವಿತ್ರಾತ್ಮನ ಮಾರ್ಗದರ್ಶನ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ 14:26-27. ಮೂರನೇ ಆಶೀರ್ವಾದವನ್ನು ನಾವು ನೋಡುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ ಎಂಬುದಾಗಿ ಯೋಹಾನ 15:2 ನೋಡ್ತೇವೆ. ಹಾಗೇನೆ 16:24 ನೋಡ್ತೇವೆ. ಮತ್ತೆ 4ನೇ ಒಂದು ಆಶೀರ್ವಾದ ಏನು? ದೇವದೂತರ ಸಹಾಯ. ದೇವದೂತರು ಬಂದು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 103:20ನೇ ವಚನದಿಂದ 22ನೇ ವಚನ ಮತ್ತು ಇನ್ನೊಂದು ವಚನ ಕೂಡ ನಾವು ನೋಡಬಹುದು. ಪ್ರಕಟಣೆಯಲ್ಲಿ 8ನೇ ಅಧ್ಯಾಯ 3-5 ನೋಡಬಹುದು. 5ನೇ ಆಶೀರ್ವಾದ ಏನು ದೇವರ ಮಕ್ಕಳಿಗೆ ಅಂದ್ರೆ, ಸೈತಾನನ ಬಲಗಳ ಮೇಲೆ ಅಧಿಕಾರ. ಸೈತಾನನ ಬಲಗಳ ಮೇಲೆ ದೇವರು ನಮಗೆ ಅಧಿಕಾರ ಕೊಡ್ತಾರೆ ಎಂಬುದಾಗಿ ನೋಡ್ತೇವೆ. ಮಾರ್ಕ 3:13-15. ಹಾಗೆಯೇ ಲೂಕ 10:19. ಆರನೇದಾಗಿ ಆಶೀರ್ವಾದವನ್ನು ನಾವು ನೋಡುವಾಗ ಪರಲೋಕ ರಾಜ್ಯದ ಹಿನ್ನೆಲೆ. ಅದನ್ನ ಪರಲೋಕದ ಪೌರತ್ವ ಅಂತ ಕರಿತೀವಿ. ಫಿಲಿಪ್ಪಿ 3:20, ಮತ್ತಾಯ 6:33. ಕೊನೆಯ ಆಶೀರ್ವಾದ ಲೋಕ ಸುವಾರ್ತೆ. ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ಲೋಕ ಸುವಾರ್ತಿಕರಾಗಿ ನಾವು ಜೀವಿಸೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೇವರ ಮಗುವಿನ ಈ ಆಶೀರ್ವಾದಗಳನ್ನು ನಾವು ತಿಳ್ಕೊಬೇಕು. ಇಲ್ಲಿರುವಂತವರಿಗೆ ಮತ್ತೆ ಈ ಯೂಟ್ಯೂಬ್ ಮೂಲಕ ಕೇಳಿರುವಂತ ಎಲ್ಲರೂ ಕೂಡ ಹೇಳೋದೇನಂದ್ರೆ, ಮನುಷ್ಯನ 12 ಸಮಸ್ಯೆಗಳನ್ನು ನಾವು ಹಂಚ್ಕೋಬೇಕು. ಈ 12 ಸಮಸ್ಯೆಗಳು ಸ್ವಯಂ ಕೇಂದ್ರಿತ, ಶರೀರ ಕೇಂದ್ರಿತ, ಯಶಸ್ಸು ಕೇಂದ್ರಿತ, ಮಾಟ ಮಾತ್ರ, ಕರಣಿ, ಧರ್ಮ, ಸೈತಾನ ಮಗು, ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ವಿಗ್ರಹಾರಾಧನೆ, ಮರಣ ಮತ್ತು ನರಕ ಮತ್ತು ಆತ್ಮಿಕ ಸ್ವಾಸ್ಥ್ಯ. ಈ 12 ಸಮಸ್ಯೆಗಳು ಎಲ್ಲರಲ್ಲೂ ಕೂಡ ಇದೆ. ಇದನ್ನೇ ದೇವರು ಹೇಳಿರೋದು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ಅಂದ್ರೆ ಈ ಸಮಸ್ಯೆಗಳಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ. ಯಾಕಂದ್ರೆ ನಾನು ಒಡಂಬಡಿಕೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಮತ್ತೆ ನಾನು ನಿಮಗೆ ವಾಗ್ದಾನ ಮಾಡಿದ್ದೇನೆ, ನಾನು ನಿಮಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಯಾರು ನನ್ನ ಒಡಂಬಡಿಕೆ ಅರ್ಥ ಮಾಡಿಕೊಂಡು, ನನ್ನ ವಾಗ್ದಾನವನ್ನು ಅರ್ಥ ಮಾಡಿಕೊಂಡು, ನನ್ನ ಆಹ್ವಾನವನ್ನ ಅರ್ಥ ಮಾಡಿಕೊಂಡು ನನ್ನಲ್ಲಿ ನಂಬಿಕೆ ಇಡ್ತಿರೋ, ನನಗಾಗಿ ನೀವು ಜೀವಿಸ್ತಿರೋ, ಆಗ ನೀವು ದೇವರ ಮಗುವಾಗ್ತೀರ.
ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಎಷ್ಟೊಂದು ದಿನ ದುರಾತ್ಮ ಸೈತಾನ ನಮ್ಮನ್ನು ಮಾರ್ಗದರ್ಶನ ಮಾಡ್ತಿದ್ದಾರೆ, ಈಗ ದೇವರ ಮಾರ್ಗದರ್ಶನ ಮಾಡ್ತಾನೆ. ಮೂರನೇದಾಗಿ ಪವಿತ್ರ ಆತ್ಮದ ಒಂದು ಸಹಾಯದೊಂದಿಗೆ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ. ಹಾಗೆ ನಾಲ್ಕನೇದ ಆಶೀರ್ವಾದ, ದೇವದೂತರು ಕೂಡ ನಮಗೆ ಕಷ್ಟ ಕಾಲದಲ್ಲಿ ಸಹಾಯಕರಾಗಿರ್ತಾರೆ ಅನ್ನೋದು. ಐದನೇ ಆಶೀರ್ವಾದ, ಇದುವರೆಗೂ ಸೈತಾನ ನಮ್ಮನ್ನು ಬಂಧಿಸ್ತಿದ್ದ, ನಮ್ಮ ಮೇಲೆ ಅಧಿಕಾರ ತೋರಿಸ್ತಿದ್ದ, ಆದ್ರೆ ಈಗ ನಾವು ಸೈತಾನನ ಬಲಗಳ ಮೇಲೆ ಅಧಿಕಾರ ಹೊಂದಿದವರಾಗಿದ್ದೇವೆ ಅಂತ. ಆರನೇ ಆಶೀರ್ವಾದ, ಈ ಲೋಕ ಅಲ್ಲ ನಮಗೆ ಶಾಶ್ವತ ಪರಲೋಕ. ಹಲ್ಲೆಲೂಯಾ. ನಾವು ಯಾಕೆ ಈ ಲೋಕದಲ್ಲಿ ಯೇಸುವನ್ನು ನಂಬಿಕೊಂಡು ಯೇಸುವಿಗಾಗಿ ಜೀವಿಸ್ತಾ ಇದ್ದೀವಿ ಅಂದ್ರೆ, ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆ ಬಂದ್ರು ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀವಿ. ನಾವು ಪ್ರಾಣ ಕೊಡೋದಕ್ಕೂ ನಾವು ಹಿಂಜಾಗ್ತಾ ಇಲ್ಲ. ಕಾರಣ ನಾವು ಪರಲೋಕ ರಾಜ್ಯದವರು. ಹಲ್ಲೆಲೂಯಾ. ಇವತ್ತು ನಾವು ಸತ್ರು ದೇವರ ರಾಜ್ಯಕ್ಕೆ ಹೋಗ್ತೇವೆ. ಆಮೇಲೆ ಮತ್ತೆ ಕೊನೆಯದಾಗಿ ಈ ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಆಶೀರ್ವಾದ ಹೊಂದಿದ್ದೇವೆ. ಯಾವ ಆಶೀರ್ವಾದ? ಸ್ವಾರ್ಥ ಸಾರುವ ಆಶೀರ್ವಾದ, ಸೇವೆ ಮಾಡುವ ಆಶೀರ್ವಾದ. ಇದೊಂದು ದೊಡ್ಡ ಆಶೀರ್ವಾದ. ಏಳನೇ ಆಶೀರ್ವಾದ ನಾವು ಮರಿಬಾರದು. ಈ 6 ಆಶೀರ್ವಾದಗಳು ದೇವರು ನಮ್ಗೆ ಕೊಟ್ಟಿದ್ದಾರೆ. ಏಳನೇದು, ಈ ಲೋಕಕ್ಕೆಲ್ಲ ನಾವು ಸ್ವಾರ್ಥ ಸಾಧೋದಕ್ಕೆ ಹೋಗ್ಬೇಕು. ಆಮೇಲೆ ಕ್ರಿಸ್ತನ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕು. ದೇವರ ನಾಮ ಸ್ತೋತ್ರವಾಗಲಿ. ಈ ಒಂದು ಸಂದೇಶದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ, ಕರ್ತನೆ, ನಿಮ್ಮ ಸನ್ನಿಧಿಯಲ್ಲಿ ನಾವು ಬರ್ತಾ ಇದ್ದೇವೆ. ನೀವೇ ನಮ್ಮ ಸನ್ನಿಧಿಗಳಾಗಿ ನಡೆಸಿ ಕರ್ತನೆ. ಹೌದು ಸ್ವಾಮಿ, ವಿಶ್ರಾಂತಿ ಕೊಡುವ ಯೇಸು ಅಪ್ಪ ನಮ್ಮ ಜೀವಿತದಲ್ಲಿ ಇರೋದ್ರಿಂದ ಸ್ತೋತ್ರ. ನಾವು ಸೈತಾನನ ಹೋಗುವಾಗ ಎಷ್ಟೋ ಕಷ್ಟಗಳು, ಎಷ್ಟೋ ಬರೆಗಳನ್ನು ಹೋಗ್ತಾ ಇದ್ದೇವೆ. ಆದರೆ ಯೇಸುವಿನ ಬಳಿಗೆ ಬಂದ ಮೇಲೆ, ಯೇಸುವಿನಲ್ಲಿ ನಂಬಿಕೆ ಇಟ್ಟ ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀವು ಕರೆದಿದ್ದೀರ, ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ. ಕರ್ತನೆ ಸ್ತೋತ್ರ ಸ್ವಾಮಿ. ನಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದೀರಾ, ನಮಗೆ ಸಮಾಧಾನ ಕೊಟ್ಟಿದ್ದೀರಾ, ನಮಗೆ ಬಿಡುಗಡೆ ಕೊಟ್ಟಿದ್ದೀರಾ, ನಮಗೆ ರಕ್ಷಣೆ ಕೊಟ್ಟಿದ್ದೀರಾ, ನಮಗೆ ನಿತ್ಯ ಜೀವ ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. 7 ಆಶೀರ್ವಾದಗಳಿಗಾಗಿ ನಿಮಗೆ ಕೊಟ್ಟು ಸ್ತೋತ್ರ ದೇವರೇ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿಮ್ಮನ್ನು ನಾವು ಹೆಚ್ಚಿಸ್ತೇವೆ. ಕ್ರಿಸ್ತನ ಯೇಸುವಿನ ಪ್ರಾರ್ಥಿಸಿಕೊಳ್ತೇವೆ.